ಇವತ್ತು ನಮ್ಮ ಬಾರ್ ಅಸೋಸಿಯೇಷನ್ನ ಗೌರವಾನ್ವಿತ ಅಡ್ವೊಕೇಟ್ಸ್ ಗಳನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದಾಗ ಒಂದು ಪ್ರಜ್ಞಾವಂತ ಕ್ರೀಮ್ ಆಫ್ ದಿ ಸೊಸೈಟಿ ಅವರ ಒಂದು ಸ್ಪಂದನೆ ನೋಡಿ ಒಂದು ಇನ್ನೂ ಹೆಚ್ಚು ವಿಶ್ವಾಸ ಬಂದಂಗ ಆಯ್ತು ನನಗೆ. ಇವತ್ತು ಒಳ್ಳೆ ರೀತಿಯಿಂದ ಹಾರೈಸಿದ್ದಾರೆ. ಇವತ್ತು ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆ ನಡೀತಿರುವಂತ ಈ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರದ ಅನೇಕ ವಿಚಾರಗಳು ಬಂದಾಗ ಅದಕ್ಕೆ ಶಕ್ತಿ ತುಂಬಿದಂತ ನಮ್ಮ ನ್ಯಾಯಾಧೀಶರು, ಅದು ಕೋರ್ಟಿನ ಒಂದು ನ್ಯಾಯಾಲಯದ ಒಂದು ಚೌಕಟ್ಟಲ್ಲಿ ಇರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಈ ರೀತಿ ಅಂತ ಒಂದು ಗ್ಲೋಬಲ್ ನೋಬೆಲ್ ಪ್ರೊಫೆಷನ್ ಮಾಡ್ತಿರುವಂತ ಈ ಒಂದು ನಮ್ಮ ನ್ಯಾಯವಾದಿಗಳು ಏನಿದ್ದಾರೆ ಇವನ್ನೆಲ್ಲ ಭೇಟಿ ಮಾಡೋ ಒಂದು ಅವಕಾಶ. ಇಷ್ಟು ಮಾತ್ರ ಹೇಳ್ತೀನಿ. ಅವರೆಲ್ಲರ ಒಂದು ಅಪೇಕ್ಷೆ ಇದೆ ಶಿವಮೊಗ್ಗ ಒಂದು 2 ಟೈರ್ ಸಿಟಿ, ಇನ್ನೊಂದು ಮಾಡೆಲ್ ಸಿಟಿ ಆಗಿ ಇರ್ಲಿಕ್ಕೆ ಎಲ್ಲ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಕೋರ್ಟ್ ಕ್ಯಾಂಪಸ್ಸು, ನ್ಯಾಯಾಧೀಶರಿಗೆ, ಅಡ್ವೊಕೇಟ್ಸ್ ಗಳಿಗೆ ವಸತಿ ಗೃಹಗಳು ಇರ್ಬೋದು, ಈ ರೀತಿ ಅನೇಕ ವಿಚಾರಗಳು ಬಂದಾಗ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ನನಗಿನ್ನೂ ಕೂಡ ನೆನಪಿದೆ, ಬೆಂಗಳೂರಿನಲ್ಲಿ ಸುಮಾರು ಮಿನಿಸ್ಟರ್ಸ್ಗೆ ಅಂತೇಳಿ ಸುಮಾರು 60 ಕ್ವಾರ್ಟರ್ಸ್ ಗಳನ್ನ ಕಟ್ಟಿ ಇನ್ನೇನು ಇನಾಗ್ರೇಷನ್ ಮಾಡಬೇಕು ಅಂದಾಗ ಗೌರವಿತ ನ್ಯಾಯಾಧೀಶರು ಒಂದು ಸಲಹೆಯನ್ನು ಕೊಟ್ಟಾಗ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸ್ವೀಕಾರ ಮಾಡಿ ಅದು ಆಸ್ ಇಟ್ ಈಸ್ ಅದು ಕ್ವಾರ್ಟರ್ಸ್ ಗಳನ್ನ ನಮ್ಮ ನ್ಯಾಯ ಇಲಾಖೆ ಹ್ಯಾಂಡ್ ಓವರ್ ಅನ್ನ ಮಾಡಿತ್ತು. ನಂಗೆ ಇನ್ನೂ ನೆನಪಿದೆ. ಅಂದ್ರೆ ಈ ರೀತಿ ಆಸಕ್ತಿಯಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಾಕಷ್ಟು ಆಗಿದೆ. ಮುಂದೂ ಕೂಡ ಒಂದು ಇಂಡಿಪೆಂಡೆಂಟ್ ಒಂದು ಇನ್ನೂ ಒಳ್ಳೆ ರೀತಿಯಂತ ಕ್ಯಾಂಪಸ್ ಆಗ್ಲಿಕ್ಕೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. 2-3 ಜಾಗಗಳಿದೆ. ಸೊ ಬರುವಂತದಲ್ಲಿ ಆಸ್ ಅ ಬ್ರಿಡ್ಜ್ ಆಗಿ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ ಅಂತೇಳಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದೀನಿ. ಅವ್ರದ್ದು ಕೂಡ ಹಾರೈಕೆ ನನಗಿದೆ ಸರ್. ಇಷ್ಟೇ ನಾನು ವಿನಂತಿ ಮಾಡ್ಕೊಳೋದು, ಮೊದಲನೇ ಹಂತದ ಮತದಾನ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಒಂದು ಬಿಸಿಲಿನ ದಾಹನೋ ಏನೋ ಗೊತ್ತಿಲ್ಲ, ಒಟ್ಟು 62, 68 ಸಮಥಿಂಗ್ ಹಿಂಗ್ ಬಂದಿದೆ. ಹಾಗೆ ಈ ಬಾರಿ ಆ ಪುಣ್ಯಾತ್ಮ ಮೋದಿಜಿಯವ್ರು ಮಾಡಿದಂತ ದಿನಕ್ಕೆ 24x7 ಈ ದೇಶ ಕಟ್ಟಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ಅವಕಾಶ ಈ ಲೋಕಸಭೆ ಚುನಾವಣೆ ಮುಖಾಂತರ ನಾವು ಅಭ್ಯರ್ಥಿಗಳು ನಾವ್ ಯಾರು ಕೊಡಲ್ಲ, ನೀವು ಕೊಡುವಂತ ಅಭ್ಯರ್ಥಿ ಕೊಡುವಂತ ಒಂದು ಮತ ಅದು ಮೋದಿಜಿಯವರ ಒಂದು ಹಾರೈಸ್ಲಿಕ್ಕೆ ಸಿಗುವಂತ ಒಂದು ಹೂವು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆ ದಿಕ್ಕಲ್ಲಿ ನೀವು ಶಕ್ತಿ ತುಂಬಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.